ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ಇನ್ನು ಪಾಕ್ ಇಂಡಿಯಾ ಸಂಘರ್ಷದ ನಡುವೆ ಸಂದರ್ಭದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ನಿವಾಸದಲ್ಲಿ ಸಭೆ ಮುಂದುವರೆದಿದೆ. ನಡೆದ 1 ತಾಸಿನಿಂದ ನಡೀತಾ ಇರುವಂತಹ ಹೈ ವೋಲ್ಟೇಜ್ ಸಭೆ ಇದು ಚರ್ಚೆಯಾಗ್ತಾ ಇದೆ. ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಇದ್ದಾರೆ, ಅಜಿತ್ ದೋವಲ್ ಜೊತೆಗೆ ಚೀಫ್ ಆಫ್ ಡಿಫೆನ್ಸ್ ಸ್ಟಾಫ್ ಹಾಗೂ 3 ಸೇನಾ ಮುಖ್ಯಸ್ಥರ ಜೊತೆ ಮೋದಿ ಮಾತುಕತೆಯನ್ನ ನಡೆಸಿದ್ದಾರೆ. ಡಿಜಿಎಂಒಗಳ ಚರ್ಚೆ ಇದೆ. ನೇರ ದೃಶ್ಯಾವಳಿಗಳನ್ನು ನಾವೀಗ ನೋಡ್ತಾ ಇದ್ದೀವಿ. ಡಿಜಿಎಂಒಗಳ ಸಭೆಗೂ ಮುನ್ನ ಪಿಎಂ ಮೋದಿ ಮೀಟಿಂಗ್ ನಡೆಸಿದ್ದಾರೆ. ಈ ಮೀಟಿಂಗ್ ತೀವ್ರ ಕುತೂಹಲವನ್ನ ಕೆರಳಿಸ್ತಾ ಇದೆ. ಪಾಕ್ ಡಿಜಿಎಂಒ ಜೊತೆಗಿನ ಭಾರತದ ಡಿಜಿಎಂಒ ಮೀಟಿಂಗೂ ಮುನ್ನ ನಡೀತಾ ಇರುವಂತಹ ಈ ಹೈ ವೋಲ್ಟೇಜ್ ಸಭೆಯಲ್ಲಿ ನಿರ್ಣಾಯಕ ನಿರ್ಧಾರಗಳನ್ನು ಕೈಗೊಳ್ಳಲಾಗ್ತಾ ಇದೆ. ಬಹಳ ಕುತೂಹಲವನ್ನು ಮೂಡಿಸ್ತಾ ಇದೆ. ಇವತ್ತಿನ ಡಿಜಿಎಂಒಗಳ ಸಭೆಯಲ್ಲಿ ಏನಾಗುತ್ತೆ ಅನ್ನೋ ಕುತೂಹಲ ಇದೆ. ಭಾರತದ ನಿಲುವೇನು, ಏನು ಕಂಡೀಷನ್ಗಳನ್ನು ಭಾರತ ಹಾಕಬಹುದು, ಇದೆಲ್ಲದರ ಬಗ್ಗೆ ಸಾಕಷ್ಟು ಕುತೂಹಲ ಮೂಡ್ತಾ ಇರುವಂಥದ್ದು. ಪ್ರಧಾನಿ ನರೇಂದ್ರ ಮೋದಿಯವರ ನಿವಾಸದಲ್ಲಿ ಈ ಹೈ ವೋಲ್ಟೇಜ್ ಸಭೆ ಕಳೆದ 1 ತಾಸಿನಿಂದಲೂ ಕೂಡ ಮೀಟಿಂಗ್ ನಡೀತಾ ಇದೆ. ಭಾರತ ಪಾಕ್ ಸಂಘರ್ಷದಲ್ಲಿ ಈಗ ಕದನ ವಿರಾಮ ಘೋಷಣೆಯಾಗಿದೆ ನಿಜ. ಆದರೆ ಕದನ ವಿರಾಮ ಘೋಷಣೆಯಾದ 3-4 ತಾಸಿನ ನಂತರ ಪಾಕ್ ಆ ಕದನ ವಿರಾಮ ಉಲ್ಲಂಘನೆ ಮಾಡಿತು. ಅದಕ್ಕೆ ತಕ್ಕನಾದಂಥ ಉತ್ತರವನ್ನು ಭಾರತ ಕೊಡ್ತು. ಅದರ ಬೆನ್ನಲ್ಲೇ ಈಗ ಎಲ್ಲವೂ ಸಹಜ ಸ್ಥಿತಿಗೆ ಮರಳ್ತಾ ಇದೆ ಜಮ್ಮು ಕಾಶ್ಮೀರದಲ್ಲಿ. ಆದರೆ ಈ ಮಧ್ಯೆ ಇವತ್ತಿನ ಸಭೆ ಇದೆಯಲ್ಲ, ಇದು ಬಹಳ ಕ್ರೂಷಿಯಲ್. ಯಾಕಂದ್ರೆ ಈ ಕದನ ವಿರಾಮಕ್ಕೆ ಪ್ರಮುಖವಾಗಿ ಭಾರತ ಒಪ್ಕೊಂಡಿದೆ ಅಂತಂದ್ರೆ ಎಲ್ಲ ಕಂಡೀಷನ್ ಹಾಕತ್ತೆ. ಇನ್ನೇನು ಕೆಲವೇ ಕ್ಷಣ ಭಾರತ ಪಾಕ್ ಡಿಜಿಎಂಒಗಳ ಮೀಟಿಂಗ್ ಶುರುವಾಗುತ್ತೆ. ಕದನ ವಿರಾಮದ ಬಗ್ಗೆ 2 ದೇಶದ ಡಿಜಿಎಂಒಗಳು ಕೂಡ ಚರ್ಚೆ ನಡೆಸಲಿದ್ದಾರೆ. 12 ಗಂಟೆಗೆ ಸರಿಯಾಗಿ ಆರಂಭ ಆಗಲಿದೆ ಈ ಚರ್ಚೆ. ಭಾರತ ಪಾಕ್ ಡಿಜಿಎಂಒಗಳ ನಡುವೆ ನಡೆಯಲಿರುವಂತಹ ಸಭೆ ಇದು. ಭಾರತದ ಡಿಜಿಎಂಒ ಲೆಫ್ಟಿನೆಂಟ್ ಜನರಲ್ ರಾಜೀವ್ ಗಾಯ್ ಮತ್ತು ಪಾಕ್ ಡಿಜಿಎಂಒ ಮೇಜರ್ ಜನರಲ್ ಖಾಶಿಫ್ ಇವರ ನಡುವೆ ಮಾತುಕತೆ ನಡೆಯುತ್ತೆ. ಕುತೂಹಲ ಕೆರಳಿಸ್ತಾ ಇದೆ 2 ದೇಶಗಳ ಡಿಜಿಎಂಒಗಳ ಮಾತುಕತೆ. ಅದಕ್ಕೂ ಮುನ್ನ ನಡೀತಾ ಇರುವಂತಹ ಪ್ರಧಾನಿ ನಿವಾಸದಲ್ಲಿನ ಹೈ ವೋಲ್ಟೇಜ್ ಮೀಟಿಂಗ್ ಕೂಡ ಅಷ್ಟೇ ಕುತೂಹಲವನ್ನ ಕೆರಳಿಸಿದೆ. ಇಡೀ ದೇಶದ ಜನರ ಚಿತ್ತ, ಇನ್ಫ್ಯಾಕ್ಟ್ ಇಡೀ ಜಗತ್ತಿನ ಚಿತ್ತ ಈಗ ಡಿಜಿಎಂಒಗಳ ಮಾತುಕತೆಯತ್ತ ನೆಟ್ಟಿರುವಂಥದ್ದು. ಯಾಕಂದ್ರೆ 2 ದೇಶಗಳ ಸಂಘರ್ಷದ ಬಳಿಕ ಈಗ ಕದನ ವಿರಾಮ ಏನು ಘೋಷಣೆಯಾಗಿದೆ. ಹಾಗಾಗಿ ಡಿಜಿಎಂಒಗಳ ಸಭೆಯಲ್ಲಿ ಏನು ಮಾತುಕತೆಯಾಗುತ್ತೆ ಅನ್ನೋ ಕುತೂಹಲ ಇದೆ. ಈ ಬಗ್ಗೆ ಡೀಟೇಲ್ಸ್ ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಹರೀಶ್ ಈಗ ಸಂಪರ್ಕದಲ್ಲಿದ್ದಾರೆ. ಹರೀಶ್, ಇನ್ನೇನು ಕೆಲವೇ ಕ್ಷಣ ಡಿಜಿಎಂಒಗಳ ಮೀಟಿಂಗ್ ಶುರುವಾಗುತ್ತೆ. ಅದಕ್ಕೂ ಮುನ್ನ ಈಗ ಪ್ರಧಾನಿ ನಿವಾಸದಲ್ಲಿ ನಡೀತಾ ಇರುವಂತಹ ಸಭೆ ಇದೆಯಲ್ಲ, ಅದು ಇನ್ನಷ್ಟು ಕುತೂಹಲವನ್ನ ಕೆರಳಿಸ್ತಾ ಇದೆ. ಇವತ್ತಿನ ಸಭೆಯಿಂದ ಏನೇನು ನಿರೀಕ್ಷೆಗಳಿವೆ ಅಂತ? ಹೌದು ಪ್ರತಿಮಾ, ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಮಿಲಿಟರಿ ಆಪರೇಷನ್ಸ್ನ ಮಹಾನಿರ್ದೇಶಕರು, 2 ರಾಷ್ಟ್ರದ ಮಹಾನಿರ್ದೇಶಕರು ಈ ಬಗ್ಗೆ ಚರ್ಚೆಯನ್ನು ಮಾಡ್ತಾರೆ. ಬಹು ಮುಖ್ಯವಾಗಿ ಕದನ ವಿರಾಮ ಘೋಷಣೆಯಾದ ಬಳಿಕ ನಡೀತಾ ಇರತಕ್ಕಂತಹ ಮೊದಲ ಸಭೆ. 2 ರಾಷ್ಟ್ರಗಳ ಡಿಜಿಎಂಗಳು ಈ ಒಂದು ಸಭೆಯಲ್ಲಿ ಭಾಗಿಯಾಗ್ತಾರೆ. ಬಹು ಮುಖ್ಯವಾಗಿ ಭಾರತ ಅನೇಕ ಷರತ್ತುಗಳನ್ನು ಪಾಕಿಸ್ತಾನದ ಮುಂದೆ ಇಡುವಂತಹ ಸಾಧ್ಯತೆ ಇದೆ. ಮಿಲಿಟರಿ ಆಪರೇಷನ್ಗಳ ಕುರಿತಂತೆ ಒಂದಷ್ಟು ಚರ್ಚೆಗಳು ಆಗುವಂತಹದ್ದು. ಬಹು ಮುಖ್ಯವಾಗಿ ಭಾರತ ಹಿಂದಿನಿಂದಲೂ ಒತ್ತಾಯವನ್ನು ಮಾಡ್ತಿತ್ತು. ಪಾಕಿಸ್ತಾನದಲ್ಲಿ ಇರ್ತಕ್ಕಂಥ ಉಗ್ರರ ನೆಲೆಗಳು, ಉಗ್ರರ ನಾಯಕರುಗಳು ಮತ್ತೆ ಉಗ್ರ ಸಂಘಟನೆಗಳು ಇವುಗಳ ಸಂಪೂರ್ಣ ನಾಶ ಮಾಡಬೇಕು, ಅದು ಪಾಕಿಸ್ತಾನದ ಸೇನೆ ಅಥವಾ ಸರ್ಕಾರವೇ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಭಾರತ ಒತ್ತಾಯವನ್ನು ಮಾಡಿತ್ತು. ಮತ್ತೆ ಅದೇ ಒಪ್ಪಂದದ ವಿಚಾರವಾಗಿಯೂ ಕೂಡ 2 ರಾಷ್ಟ್ರಗಳು ಕದನ ವಿರಾಮವನ್ನು ಘೋಷಣೆ ಮಾಡಿರ್ತಕ್ಕಂಥದ್ದು. ಅದೇ ವಿಚಾರವಾಗಿ ಅಮೆರಿಕ ಅಧ್ಯಕ್ಷರಾದಂತಹ ಡೊನಾಲ್ಡ್ ಟ್ರಂಪ್ ಅವರು ಕೂಡ ಮಧ್ಯಸ್ಥಿಕೆಯನ್ನು ವಹಿಸಿದ್ದಂಥದ್ದು. ಈಗ 2 ರಾಷ್ಟ್ರಗಳ ಡಿಜಿಎಂಗಳ ಸಭೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಆರಂಭ ಆಗುತ್ತೆ. ಅದಕ್ಕೂ ಮುಂಚೆ ಪ್ರಧಾನಿ ನರೇಂದ್ರ ಮೋದಿ ಅವರು ಸುದೀರ್ಘವಾದಂತಹ ಸಭೆಯನ್ನ ಮಾಡ್ತಾ ಇದ್ದಾರೆ. ಈ ಸಭೆಯಲ್ಲಿ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅವರು ಭಾಗಿಯಾಗಿದ್ದಾರೆ. ಜೊತೆಗೆ 3 ಸೇನೆಗಳ ಮುಖ್ಯಸ್ಥರುಗಳು ಕೂಡ ಭಾಗಿಯಾಗಿದ್ದಾರೆ. ಇನ್ನೂ ಮುಖ್ಯವಾಗಿ NSA ಅಜಿತ್ ದೋವಲ್ ಅವರು ಕೂಡ ಭಾಗಿಯಾಗಿದ್ದಾರೆ. ಏನೇನು ವಿಚಾರಗಳನ್ನ ಪ್ರಸ್ತಾಪ ಮಾಡಬೇಕು ಸಭೆಯಲ್ಲಿ, ನಮ್ಮ ಉದ್ದೇಶ ಏನಾಗಿರಬೇಕು ಅನ್ನುವಂಥ ನಿಟ್ಟಿನಲ್ಲಿ ಕೂಡ ಚರ್ಚೆ ಆಗಿರುವಂತಹದ್ದು. ಬಹು ಮುಖ್ಯವಾಗಿ ಆಪರೇಷನ್ ಸಿಂಧೂರ ಕಾರ್ಯಾಚರಣೆ ಮಾಡಿದ್ದೆ ಉಗ್ರವಾದದ ವಿರುದ್ಧ, ಉಗ್ರರ ನೆಲೆಗಳನ್ನು ಧ್ವಂಸ ಮಾಡುವಂತಹ ವಿಚಾರವಾಗಿ. ಅದನ್ನು ಕೂಡ ಭಾರತ
ಯಶಸ್ವಿಯಾಗಿ ಮಾಡಿತ್ತು. ಆದರೂ ಕೂಡ ಪಾಕಿಸ್ತಾನ ಸೇನೆ ಆಗಿರ್ಬೋದು, ISI ಆಗಿರ್ಬೋದು, ಉಗ್ರ ಸಂಘಟನೆಗಳಿಗೆ ಕುಮ್ಮಕ್ಕನ್ನು ಕೊಡ್ತಾ ಇರುವಂತಹದ್ದು, ಪೋಷಣೆಯನ್ನು ಮಾಡ್ತಾ ಇರುವಂತಹದ್ದು. ಇದು ಕಡಿಮೆ ಆಗಬೇಕು, ಇದನ್ನ ಸಂಪೂರ್ಣವಾಗಿ ತೊಡೆದು ಹಾಕಬೇಕು ಅನ್ನುವಂತಹ ನಿಟ್ಟಿನಲ್ಲಿಯೇ ಈ ಒಂದು DGMಗಳ ಸಭೆಯಲ್ಲಿ ಪ್ರಮುಖವಾಗಿ ಭಾರತ ಪ್ರಸ್ತಾಪ ಮಾಡುತ್ತೆ ಅನ್ನುವಂತಹದನ್ನ ಹೇಳಲಾಗ್ತಿದೆ. ಜೊತೆಗೆ ಸಿಂಧು ನದಿಯ ಒಪ್ಪಂದ ವಿಚಾರ ಆಗಿರ್ಬೋದು, ಅಥವಾ ಭಾರತ ಹಾಗೂ ಪಾಕಿಸ್ತಾನದ ನಡುವೆ ನಡೀತಿರುವಂತಹ ವಹಿವಾಟು ಬಂದಾಗಿರುವಂತಹ ವಿಚಾರ ಆಗಿರ್ಬೋದು, ಈ ವಿಚಾರಗಳು ಚರ್ಚೆ ಆಗ್ತವ ಇಲ್ವಾ ಅನ್ನುವಂಥದ್ದು ಕೂಡ ಬಹಳಷ್ಟು ಮುಖ್ಯ ಆಗುತ್ತೆ. ಯಾಕಂದ್ರೆ ಮುಖ್ಯವಾಗಿ ಆರ್ಮಿ ಮುಖ್ಯಸ್ಥರುಗಳು ಮಾತಾಡ್ತಿರೋದ್ರಿಂದ, DGMಗಳು ಮಾತಾಡ್ತಿರೋದ್ರಿಂದ ಕೇವಲ ಮಿಲಿಟರಿ ಆಪರೇಷನ್ಸ್ ಬಗ್ಗೆ ಮಾತ್ರ ಚರ್ಚೆ ಆಗುತ್ತೆ ಅನ್ನುವಂಥದ್ದನ್ನ ಹೇಳಲಾಗ್ತಿದೆ. ರಾಜತಾಂತ್ರಿಕ ವಿಚಾರಗಳು ಬೇರೆ ವೇದಿಕೆಯಲ್ಲಿ ಕೂಡ ಚರ್ಚೆ ಆಗುವಂತ ಸಾಧ್ಯತೆ ಇದೆ. ಬಹುಮುಖ್ಯವಾಗಿ ಉಗ್ರರ ವಿರುದ್ಧ ಯಾವ ನಿಲುವನ್ನ ಪಾಕಿಸ್ತಾನ ತೆಗೆದುಕೊಳ್ಳುತ್ತೆ ಅನ್ನುವಂಥದ್ರ ಮೇಲೆ ಉಳಿದಂತಹ ರಾಜತಾಂತ್ರಿಕ ಏನು ಒಪ್ಪಂದಗಳಾಗಿವೆ, ಅಂದ್ರೆ ಒಪ್ಪಂದಗಳನ್ನ ಮುರಿದುಕೊಂಡಿದೆ ಭಾರತ, ಅದರ ಬಗ್ಗೆ ಚರ್ಚೆ ಆಗುತ್ತೆ. ಭಾರತ ಪಾಕಿಸ್ತಾನದ ಸಂಬಂಧ ಆಗಿರ್ಬೋದು, ಸಿಂಧು ನದಿಯ ಒಪ್ಪಂದದ ಸ್ಥಗಿತಗೊಳಿಸುವಂತ ವಿಚಾರ ಆಗಿರ್ಬೋದು, ಭಾರತ ತನ್ನ ವಾಯು ಪ್ರದೇಶವನ್ನ ಪಾಕಿಸ್ತಾನದ ವಿಮಾನಗಳಿಗೆ ಮುಚ್ಚಿರುವಂತ ವಿಚಾರ ಆಗಿರ್ಬೋದು, ಮತ್ತೆ ವ್ಯಾಪಾರ ವಹಿವಾಟನ್ನು ಮತ್ತೆ ಆರಂಭಿಸುವಂತ ವಿಚಾರ ಆಗಿರ್ಬೋದು, ಈ ವಿಚಾರಗಳು ಇವತ್ತಿನ ಸಭೆಯಲ್ಲಿ ಚರ್ಚೆ ಆಗುವಂತಹದ್ದು ಬಹಳ ಕಡಿಮೆ. ಅದು ರಾಜತಾಂತ್ರಿಕ ಮಟ್ಟದಲ್ಲಿ ಚರ್ಚೆ ಆಗಬೇಕಾಗತ್ತೆ. ಇವತ್ತು ಮುಖ್ಯವಾಗಿ ಚರ್ಚೆ ಆಗುವಂತಹದ್ದು ಉಗ್ರರ ವಿರುದ್ಧ ಪಾಕಿಸ್ತಾನ ಯಾವ ಕ್ರಮ ಕೈಗೊಳ್ಳುತ್ತೆ, ಆ ಒಂದು ಭರವಸೆಯನ್ನು ಈ ಒಂದು ಸಭೆಯಲ್ಲಿ ಕೊಡಬೇಕು ಅನ್ನುವಂತಹದ್ದೇ ಈ ಒಂದು ಸಭೆಯ ಮುಖ್ಯ ಅಜೆಂಡಾ ಆಗಿರುವಂತಹದ್ದು. ಪ್ರತಿಮಾ, ಹರೀಶ್, ನಾವು ಗಮನಿಸಿದ್ವಿ ಆಪರೇಷನ್ ಸಿಂಧೂರದ ಮೂಲಕ ಉಗ್ರರು ಪಾಕಿಸ್ತಾನದಲ್ಲಿ ಅಡಗಿರ್ಲಿ, POK ಅಷ್ಟೇ ಇಲ್ಲ, ಪಾಕಿಸ್ತಾನದ ಒಳಗಡಗಿದ್ರು ಕೂಡ ಅವರನ್ನ ಸದೆ ಬಿಡ್ತೀವಿ ಅನ್ನುವಂತಹ ಖಡಕ್ ಆದಂತಹ ಸಂದೇಶವನ್ನ ನಮ್ಮ ಸೇನೆ ರವಾನಿಸಿದೆ. ಹಾಗಾಗಿ ಇವತ್ತಿನ ಸಭೆಯಲ್ಲಿ ಪ್ರಮುಖವಾಗಿ ಉಗ್ರರನ್ನ ಹಸ್ತಾಂತರಿಸೋದಿರಬಹುದು, ಅಥವಾ ಉಗ್ರ ನೆಲೆಗಳನ್ನ ಅಡಗುತಾಣಗಳನ್ನ ಮಾಡ್ಕೊಂಡಿರುವಂತಹ POK ವಿಚಾರಕ್ಕೆ ಸಂಬಂಧಪಟ್ಟಂತಿರಬಹುದು, ಆ ಬಗ್ಗೆ ಏನಾದರೂ ಚರ್ಚೆಯಾಗುವಂತಹ ನಿರೀಕ್ಷೆಗಳು ಕಂಡು ಬರ್ತಾ ಇದೆಯಾ ಅಂತ? ಹೌದು ಪ್ರತಿಮಾ, ಇದೇ ವಿಚಾರ ಚರ್ಚೆ ಆಗುವಂತಹದ್ದು. ಭಾರತದಲ್ಲಿ ಇತ್ತೀಚೆಗೆ ನಡೆದಿರತಕ್ಕಂಥ ಎಲ್ಲ ಏನು ಉಗ್ರ ದಾಳಿಗಳಿದಾವೆ, ಭಯೋತ್ಪಾದಕ ದಾಳಿಗಳಿದಾವೆ, ಇದರ ಮಾಸ್ಟರ್ ಮೈಂಡ್ಗಳಿರುವಂತಹದ್ದು ಪಾಕಿಸ್ತಾನದಲ್ಲಿ. ಪಾಕಿಸ್ತಾನ ಒಂದು ರೀತಿಯಾಗಿ ಉಗ್ರರನ್ನ ಸೃಷ್ಟಿಸುವಂತಹ ಫ್ಯಾಕ್ಟ್ರಿಗಳನ್ನ ಅಲ್ಲಲ್ಲಿ ಹೊಂದಿರುವಂತಹದ್ದು. ಅದು POK ಆಗಿರ್ಬೋದು, ಮತ್ತೆ ಪಾಕಿಸ್ತಾನದ ಒಳಗಾಗಿರ್ಬೋದು. ಮುಖ್ಯವಾಗಿ ಅಲ್ಲಿನ ಸೇನೆ, ಅಲ್ಲಿನ ಗುಪ್ತಚರ ಇಲಾಖೆ, ಅದು ಪಾಕಿಸ್ತಾನದಲ್ಲಿ ಇರ್ತಕ್ಕಂಥ ಉಗ್ರ ಸಂಘಟನೆಗಳನ್ನ ಪೋಷಿಸ್ತಾ ಇದೆ. ಅದು ಒಂದು ರೀತಿ ಸೇನೆಗೆ ಬೆಂಬಲವಾಗಿ ಆ ಒಂದು ಉಗ್ರ ಸಂಘಟನೆಗಳು ಕೆಲಸ ಮಾಡ್ತಿರ್ತಕ್ಕಂಥದ್ದು. ಹೀಗಾಗಿಯೇ ಈ ಒಂದು ಉಗ್ರ ಸಂಘಟನೆಗಳ ವಿರುದ್ಧ ನೇರವಾದಂತಹ ಕ್ರಮ ಕೈಗೊಳ್ಳಬೇಕು ಅನ್ನುವಂತಹದ್ದೇ ಭಾರತ ಕೋರ್ತಾ ಇರುವಂತಹದ್ದು. ಭಾರತದ ಒತ್ತಡ ಇಷ್ಟೇ, ಉಗ್ರ ಸಂಘಟನೆಗಳನ್ನ ನಾಶ ಮಾಡಬೇಕು, ಜೊತೆಗೆ ಉಗ್ರ ಸಂಘಟನೆಗಳ ನಾಯಕರೇನಿದ್ದಾರೆ ಅವರ ವಿರುದ್ಧ ಕ್ರಮವು ತೆಗೆದುಕೊಳ್ಬೇಕು. ಮತ್ತೆ ಭಾರತದಲ್ಲಿ ಆಗಿರ್ತಕ್ಕಂತಹ ಒಂದಷ್ಟು ಉಗ್ರ ಘಟನೆಗಳೇನಿದೆ, ದುಷ್ಕೃತ್ಯಗಳೇನಿದಾವೆ, ನೇರವಾಗಿ ಅದು ಪಾಕಿಸ್ತಾನಕ್ಕೆ ಸಂಬಂಧಪಟ್ಟದ್ದು, ಪಾಕಿಸ್ತಾನದ ಮೂಲದ ಉಗ್ರ ಸಂಘಟನೆಗಳಿಗೆ ಸಂಬಂಧಪಟ್ಟಂತಹ ವಿಚಾರ. ಹೀಗಾಗಿ ಆ ಪ್ರಮುಖ ನಾಯಕರುಗಳು, ಉಗ್ರ ಸಂಘಟನೆಗಳ ನಾಯಕರುಗಳು, ಮಾಸ್ಟರ್ ಮೈಂಡ್ಗಳು, ಅಂದ್ರೆ ಭಾರತದಲ್ಲಿ ಇದುವರೆಗೆ ಆಗಿರ್ತಕ್ಕಂಥ ಉಗ್ರ ದಾಳಿಗಳ ಮಾಸ್ಟರ್ ಮೈಂಡ್ಗಳು ಪಾಕಿಸ್ತಾನದಲ್ಲಿ ಅಡಗಿ ಕುಳಿತಿದ್ದಾರೆ. ಅವರನ್ನು ಕೂಡ ಹಸ್ತಾಂತರ ಮಾಡುವ ಒಂದು ಲಿಸ್ಟ್ ಅನ್ನು ಕೊಡಬಹುದು, ಉಗ್ರರ ಲಿಸ್ಟ್ ಅನ್ನ ಭಾರತ ಕೊಡಬಹುದು. ಮತ್ತೆ ಈ ಮಾತುಕತೆಯ ವೇಳೆ ಉಗ್ರವಾದ ಭಯೋತ್ಪಾದನೆಯನ್ನು ತೊಡೆದು ಹಾಕುವಂತಹ ವಿಚಾರವೇ ಪ್ರಮುಖ ವಿಚಾರ ಆಗಿರುವಂತಹದ್ದು. ಬಹುಮುಖ್ಯವಾಗಿ ಕದನ ವಿರಾಮ ಘೋಷಣೆ ಆಗಿರೋದ್ರಿಂದ ಯಾವುದೇ ರೀತಿಯಾದಂತಹ ಮಿಲಿಟರಿ ಆಪರೇಷನ್ಸ್ಗಳು ಇನ್ನು ಮುಂದೆ ಆಗಬಾರದು ಅನ್ನುವಂಥ ನಿಟ್ಟಿನಲ್ಲಿ ಕೂಡ ಚರ್ಚೆ ಆಗುವ ಸಾಧ್ಯತೆ ಇದೆ. ಮತ್ತೆ ಭಾರತ ಇನ್ನೂ ಒಂದನ್ನು ಕೂಡ ಹೇಳ್ಬೋದು, ಉಗ್ರ ಚಟುವಟಿಕೆಗಳು ಮತ್ತೆ ಪಾಕಿಸ್ತಾನದಲ್ಲಿ ಆಯಿತು, ಪಾಕಿಸ್ತಾನ ಪ್ರೇರಿತ ಉಗ್ರ ಸಂಘಟನೆಗಳು ಭಾರತದಲ್ಲಿ ಏನಾದ್ರು ದುಷ್ಕೃತ್ಯ ಎಸಗಲಿಕ್ಕೆ ಕಾರಣ ಆಯಿತು ಅಂತಂದ್ರೆ ಮತ್ತೆ ನಾವು ನಿಮ್ಮನ್ನ ಹಿಡಿದು ಬಡಿಬೇಕಾಗುತ್ತೆ ಅನ್ನುವಂತಹ ಎಚ್ಚರಿಕೆಯನ್ನ ಕೂಡ ಈ ಒಂದು ಸಭೆಯಲ್ಲಿ ಮಾಡುವಂತಹ ಸಾಧ್ಯತೆ ಇದೆ. ಪ್ರತಿಮಾ, ಎಸ್ ಹರೀಶ್, ಹಾಗೆ ಸಂಪರ್ಕದಲ್ಲಿರಿ, ಇನ್ನಷ್ಟು ಡೀಟೇಲ್ಸ್ ಅನ್ನ ಪಡಿತಾ ಹೋಗ್ತೀನಿ. ಯಾಕಂದ್ರೆ DGMOಗಳ ಚರ್ಚೆ ಬಹಳ ಕುತೂಹಲಕ್ಕೆ ಕಾರಣ ಆಗಿದೆ. ಅದಕ್ಕೂ ಮುನ್ನ ನಡೀತಾ ಇರುವಂತಹ ಪ್ರಧಾನಿ ನರೇಂದ್ರ ಮೋದಿ ಅವರ ನಿವಾಸದಲ್ಲಿ ಮುಂದುವರೆದಿರುವ ಸಭೆಯನ್ನ ಗಮನಿಸ್ತಾ ಇದ್ದೀವಿ. ಅಲ್ಲಿ ಪ್ರಧಾನಿಯೊಂದಿಗೆ ಜೈಶಂಕರ್ ಇದ್ದಾರೆ, ಜೊತೆಗೆ CDSಗಳಿದ್ದಾರೆ, ಅಜಿತ್ ದೋವಲ್ ಮಾತುಕತೆ ನಡೆಸಿದ್ದಾರೆ, ರಕ್ಷಣಾ ಸಚಿವರಿದ್ದಾರೆ. ಬಹಳ ಕ್ರುಷಿಯಲ್ ಮಾತುಕತೆಯನ್ನು ನಡೆಸಲಾಗ್ತಾ ಇದೆ. ಯಾಕಂದ್ರೆ DGMOಗಳ ಸಭೆಯಲ್ಲಿ ಏನು ಮೀಟಿಂಗ್ನಲ್ಲಿ ಚರ್ಚೆಯಾಗುತ್ತೆ, ಅಲ್ಲಿ ಯಾವ ರೀತಿಯಾದಂತಹ ಸವಾಲುಗಳನ್ನು ಇಡಲಾಗುತ್ತೆ, ಪ್ರಮುಖ ಕಂಡೀಷನ್ಗಳನ್ನು ಏನು ಹಾಕಲಾಗುತ್ತೆ, ಪಾಕಿಸ್ತಾನದಲ್ಲಿರುವಂತಹ ಅಡಗಿ ಕುಳಿತಿರುವಂತಹ ಉಗ್ರರನ್ನ ಹಸ್ತಾಂತರಿಸೋದಕ್ಕೆ ಬೇಡಿಕೆ ನೀಡಲಾಗತ್ತಾ, ಇದೆಲ್ಲವೂ ಕೂಡ ಬಹಳ ಕುತೂಹಲಕ್ಕೆ ಕಾರಣ ಆಗಿದೆ. ಭಾರತದ ಸಂಭಾವ್ಯ ಬೇಡಿಕೆಗಳೇನು ಹಾಗಿದ್ರೆ? ಭಾರತದಲ್ಲಿ ಉಗ್ರ ಕೃತ್ಯಗಳನ್ನ ನಿಲ್ಲಿಸಬೇಕು, ಯಾಕಂದ್ರೆ ಅದಕ್ಕೆ ಪೋಷಿಸ್ತಾ ಇರುವಂತದ್ದು ಪಾಕಿಸ್ತಾನ. ಹಾಗಾಗಿ ಇದನ್ನ ಪ್ರಮುಖವಾಗಿ ಭಾರತ DGMOಗಳ ಮೀಟಿಂಗ್ನಲ್ಲಿ ಬೇಡಿಕೆ ಇಡುವಂತಹ ಚಾನ್ಸಸ್ ಇದೆ. ಜೈಷ್, ಲಷ್ಕರ್ ಉಗ್ರರನ್ನ ಹಸ್ತಾಂತರಿಸಬೇಕು, ಪದೇ ಪದೇ ಇನ್ಫಿಲ್ಟ್ರೇಷನ್ ಮಾಡಿ ನಮ್ಮವರನ್ನ ಹತ್ಯೆ ಮಾಡ್ತಾ ಇರುವಂತಹ ಉಗ್ರರನ್ನ ಹಸ್ತಾಂತರಿಸಬೇಕು, ಪಾಕಿಸ್ತಾನದಲ್ಲಿ ಉಗ್ರರ ನೆಲೆಗಳನ್ನ ಧ್ವಂಸ ಮಾಡಿ
ಈಗಾಗಲೇ ಹಲವು ಉಗ್ರ ನೆಲೆಗಳನ್ನು ಭಾರತ ಧ್ವಂಸ ಮಾಡಿದೆ. ಈಗ ಪಾಕಿಸ್ತಾನ ಅವರಿಗೆ ಆಶ್ರಯ ಕೊಡೋದನ್ನು ನಿಲ್ಲಿಸಬೇಕು, ಜೊತೆಗೆ ಆ ನೆಲೆಗಳನ್ನು ಧ್ವಂಸ ಮಾಡಬೇಕು ಎನ್ನುವಂತಹ ಪ್ರಮುಖ ಬೇಡಿಕೆಯನ್ನ ಭಾರತ ಇಡುವಂತಹ ಸಂಭಾವ್ಯತೆ ಕಂಡು ಬರ್ತಾ ಇದೆ. ಹಾಗೆ ಪಿಒಕೆಯಲ್ಲಿ ಉಗ್ರ ನೆಲೆಗಳೇನಿವೆ ಅದನ್ನು ನಿರ್ನಾಮ ಮಾಡಿ, ಈಗಾಗಲೇ 8-9 ಉಗ್ರ ನೆಲೆಗಳನ್ನು ನಿರ್ನಾಮ ಮಾಡಲಾಗಿದೆ ಭಾರತದ ಕಡೆಯಿಂದ. ಭಯೋತ್ಪಾದನಾ ಚಟುವಟಿಕೆಗೆ ಬೆಂಬಲ ಕೊಡೋದನ್ನು ಪಾಕಿಸ್ತಾನ ನಿಲ್ಲಿಸಬೇಕು ಎನ್ನುವ ಪ್ರಮುಖ ಬೇಡಿಕೆಯನ್ನು ಭಾರತ ಇಡುವಂತಹ ಚಾನ್ಸಸ್ ಇದೆ. ಜೊತೆಗೆ ಗಡಿಯಲ್ಲಿ ನಿರಂತರವಾಗಿ ಏನು ಅಪ್ರಚೋದಿತ ದಾಳಿ ಆಗ್ತಾ ಇದೆ, ಆ ದಾಳಿಗೆ ಬ್ರೇಕ್ ಹಾಕಬೇಕು ಎನ್ನುವ ಬೇಡಿಕೆಯನ್ನ ಮೀಟಿಂಗ್ನಲ್ಲಿಡುವಂತಹ ಸಂಭಾವ್ಯತೆ ಕಂಡು ಬರ್ತಾ ಇದೆ.